व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। विश्वं विष्णुर्वषट्कारो भूतभव्य भवत्प्रभुः भूतकृत् भूतभृद्भावो भूतात्मा भूतभावनः। ಇಂದಿನ ಶ್ಲೋಕ 97ನೇ ಶ್ಲೋಕ. ಅರೌದ್ರ ಕುಂಡಲೀ ಚಕ್ರೇ ವಿಕ್ರಮ್ಯೂರ್ಜಿತ ಶಾಸನಃ ಶಬ್ದಾತಿಗ ಶಬ್ದಸಹ ಶಿಶಿರ ಶರ್ವರೀಕರಃ ಎಂಬುದಾಗಿ. ಈ ಒಂದು ಶ್ಲೋಕದಲ್ಲಿ ಒಟ್ಟು 9 ಪರಮಾತ್ಮನ ನಾಮಗಳ ಚಿಂತನೆ ಇದೆ. ಅರೌದ್ರಃ, ಕುಂಡಲಿ, ಚಕ್ರಿ, ವಿಕ್ರಮಿ, ಊರ್ಜಿತ ಶಾಸನಃ, ಶಬ್ದಾತಿಗಃ ಶಬ್ದಸಹ, ಶಿಶಿರಃ ಶರ್ವರೀಕರಃ ಎಂಬುದಾಗಿ ಒಟ್ಟು 9 ನಾಮಗಳ ಚಿಂತನೆ ಇದೆ. ಅದರಲ್ಲಿ ಮೊದಲ ನಾಮ ಅರೌದ್ರಃ ಎಂಬುದಾಗಿ. ಅರೌದ್ರಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ರೌದ್ರ ಅಂತ ಹೇಳಿ ಸಿಟ್ಟಿಗೇಳುವುದು, ಭಯಂಕರನಾಗುವುದು ಅಂತ. ಪರಮಾತ್ಮ ಯಾವಾಗಲೂ ಕೂಡ ರೌದ್ರನಾಗಿರುವುದಿಲ್ಲ, ಸೌಮ್ಯನಾಗಿ ಇರ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಅರೌದ್ರಃ ಎಂಬುದಾಗಿ ಹೆಸರು. ಅದೇ ಕೆಲವೊಮ್ಮೆ ದುರ್ಜನರ ಹಾವಳಿ ಜಾಸ್ತಿ ಆದಾಗ ಪರಮಾತ್ಮ ಅತ್ಯಂತ ರೌದ್ರನಾಗ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಅರೌದ್ರಃ ಎಂಬುದಾಗಿ ಹೆಸರು. ಮತ್ತು ಜಗತ್ತಿನಲ್ಲಿ ಅನೇಕ ಜನ ರೌದ್ರರಾಗ್ತಾರೆ, ಸಿಟ್ಟಿಗೇಳ್ತಾರೆ, ಭಯಂಕರವಾಗಿ ಯುದ್ಧ ಮಾಡ್ತಾರೆ. ಆ ರೀತಿಯಾಗಿ ಅವರು ರೌದ್ರರಾಗುವುದು ಯಾರಿಂದ ಅಂತ ಹೇಳಿದ್ರೆ ಈ ಅಕಾರವಾಚ್ಯನಾದಂತಹ ಪರಮಾತ್ಮನಿಂದ. ಅಂದ್ರೆ ಅಂತ ಹೇಳಿದ್ರೆ ಪರಮಾತ್ಮ, ಅವನಿಂದಾಗಿ ಉಳಿದವರು ರೌದ್ರರಾಗ್ತಾರೆ. ಹಾಗಾಗಿ ಪರಮಾತ್ಮನಿಗೆ ಅರೌದ್ರಃ ಎಂಬುದಾಗಿ ಹೆಸರು. ಮತ್ತು ರೌದ್ರ ಅಂತ ಹೇಳಿದ್ರೆ ರುದ್ರನ ಮಕ್ಕಳಾದಂತಹ ಷಣ್ಮುಖ ಮತ್ತು ವಿನಾಯಕ, ಷಣ್ಮುಖ ಮತ್ತು ಗಣಪತಿ, ಇವರಿಬ್ಬರೂ ಕೂಡ ರುದ್ರನ ಮಕ್ಕಳಾದಂತಹ ಷಣ್ಮುಖ ಮತ್ತು ಗಣಪತಿ ಇವರಿಬ್ಬರೂ ಕೂಡ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದ್ದಾಗ ಪರಮಾತ್ಮನ ಮಕ್ಕಳಾಗಿ ಹುಟ್ಟಿದರು. ಪ್ರದ್ಯುಮ್ನ ಮತ್ತು ಚಾರುದೇಶನಾಗಿ ಷಣ್ಮುಖ ಮತ್ತು ಗಣಪತಿ ಹುಟ್ಟುತ್ತಾರೆ. ಹಾಗಾಗಿ ಪರಮಾತ್ಮನಿಗೆ ಅರೌದ್ರಃ, ರುದ್ರನ ಮಕ್ಕಳಾದಂತಹ ಷಣ್ಮುಖ ಮತ್ತು ಗಣಪತಿಯನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅರೌದ್ರಃ ಎಂಬುದಾಗಿ ಹೆಸರು. ಹೀಗೆ ಪರಮಾತ್ಮ ಸೌಮ್ಯ ಸ್ವಭಾವದ ವ್ಯಕ್ತಿ, ಹಾಗಾಗಿ ಅರೌದ್ರಃ. ದುರ್ಜನರ ಹಾವಳಿ ಜಾಸ್ತಿ ಆದಾಗ ಪರಮಾತ್ಮ ರೌದ್ರನಾಗ್ತಾನೆ, ಹಾಗಾಗಿ ಅರೌದ್ರಃ. ಜಗತ್ತಿನಲ್ಲಿರುವಂತಹ ಉಳಿದವರು ಪರಮಾತ್ಮನಿಂದಾಗಿ ರೌದ್ರರಾಗ್ತಾರೆ, ಕ್ರುದ್ಧರಾಗ್ತಾರೆ. ಹಾಗಾಗಿ ಪರಮಾತ್ಮನಿಗೆ ಅರೌದ್ರಃ ಎಂಬುದಾಗಿ ಹೆಸರು. ಮತ್ತು ರುದ್ರನ ಮಕ್ಕಳಾದಂತಹ ಷಣ್ಮುಖ ಗಣಪತಿಯನ್ನು ಪ್ರದ್ಯುಮ್ನ ಚಾರುದೇಷ್ಟರನ್ನಾಗಿ ಪಡೆದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅರೌದ್ರಃ ಎಂಬುದಾಗಿ ಹೆಸರು. ಮುಂದಿನ ನಾಮ 908ನೇ ನಾಮ ಕುಂಡಲಿ ಎಂಬುದಾಗಿ. ಕುಂಡಲಿ ಎನ್ನುವಂತಹ ಶಬ್ದಕ್ಕೆ ಆಭರಣ ಅಂತ ಅರ್ಥ. ಪರಮಾತ್ಮ ಮಕರ ಕುಂಡಲವನ್ನು, ಮೊಸಳೆಯ ಆಕಾರದಂತೆ ಇರುವಂತಹ ಒಂದು ಕಿವಿಯ ಆಭರಣವನ್ನು ಧರಿಸಿದಂತಹ ವ್ಯಕ್ತಿ. ಹಾಗಾಗಿ ಪರಮಾತ್ಮನಿಗೆ ಕುಂಡಲಿ ಎಂಬುದಾಗಿ ಹೆಸರು. ಇನ್ನು ಅಗ್ನಿಕುಂಡ, ಹೋಮದ ಕುಂಡ ಅಂತ ಕರಿತೀವಿ, ಅಂತಹ ಕುಂಡದಲ್ಲಿ ಲೀನನಾಗಿರುವವನು, ಸನ್ನಿಹಿತನಾಗಿರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕುಂಡಲಿ ಎಂಬುದಾಗಿ ಹೆಸರು. ಇನ್ನು ಜಲಕುಂಡ, ನೀರಿನ ಕುಂಡಗಳು ಅಂತ ಇರ್ತವೆ, ಅಂತಹ ಕುಂಡಗಳಲ್ಲಿಯೂ ಅಂತರ್ಯಾಮಿಯಾಗಿ ಇರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕುಂಡಲಿ ಎಂಬುದಾಗಿ ಹೆಸರು. ಹೀಗೆ ಮಕರ ಕುಂಡಲವನ್ನು ಪರಮಾತ್ಮ ಧರಿಸಿದ್ದಾನೆ, ಹಾಗಾಗಿ ಕುಂಡಲಿ.
ಅಗ್ನಿಕುಂಡದಲ್ಲಿ ಹೋಮಕುಂಡದಲ್ಲಿ ಸನ್ನಿಹಿತನಾಗಿದ್ದಾನೆ, ಹಾಗಾಗಿ ಕುಂಡಲಿ. ನೀರಿನ ಕುಂಡದಲ್ಲಿ ಸನ್ನಿಹಿತನಾಗಿದ್ದಾನೆ, ಕುಂಡಲಿ. ಮುಂದಿನ ನಾಮ ಚಕ್ರಿ ಎಂಬುದಾಗಿ. ಚಕ್ರಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತನ್ನ ಕೈಯಲ್ಲಿ ಸುದರ್ಶನ ಎಂಬಂತಹ ಚಕ್ರವನ್ನು ಧರಿಸಿದ್ದಾನೆ, ಹಾಗಾಗಿ ಪರಮಾತ್ಮನಿಗೆ ಚಕ್ರಿ ಎಂಬುದಾಗಿ ಹೆಸರು. ಸುದರ್ಶನ ಚಕ್ರವನ್ನು ದುಷ್ಟರ ನಾಶಕ್ಕೋಸ್ಕರ ಧರಿಸಿದಂತಹ ವ್ಯಕ್ತಿ. ಇನ್ನೊಂದು, ಈ ಜಗಚ್ಚಕ್ರ ಎಂಬುದು ಪರಮಾತ್ಮನ ವಶದಲ್ಲಿ ಇದೆ, ಹಾಗಾಗಿ ಪರಮಾತ್ಮನಿಗೆ ಚಕ್ರಿ ಅಂತ ಹೆಸರು. ಮತ್ತು ಈ ಕಾಲಚಕ್ರ ಅದು ಪರಮಾತ್ಮನ ವಶದಲ್ಲಿ ಇದೆ, ಹಾಗಾಗಿ ಪರಮಾತ್ಮನಿಗೆ ಚಕ್ರಿ ಎಂಬುದಾಗಿ ಹೆಸರು. ಹೀಗೆ ಸುದರ್ಶನ ಚಕ್ರವನ್ನು ಧರಿಸಿದವನು, ಜಗಚ್ಚಕ್ರಕ್ಕೆ ನಿಯಾಮಕನಾದವನು ಮತ್ತು ಕಾಲಚಕ್ರಕ್ಕೆ ನಿಯಾಮಕನಾದವನು ಅಂತ ಪರಮಾತ್ಮನಿಗೆ ಹೆಸರು. ಮುಂದಿನ ನಾಮ ವಿಕ್ರಮಿ ಎಂಬುದಾಗಿ. ವಿಕ್ರಮಿ ಎನ್ನುವಂತಹ ಶಬ್ದ 2ನೇ ಬಾರಿ ಬರ್ತಾ ಇದೆ. ವಿಶೇಷವಾದಂತಹ ವಿಕ್ರಮ, ಪರಾಕ್ರಮವುಳ್ಳಂಥವನು ಪರಮಾತ್ಮ. ಮತ್ತು ವಿ ಅಂತ ಹೇಳಿದ್ರೆ ಗರುಡ, ಅವನ ಮೇಲೆ ಕುಳಿತುಕೊಂಡು ಪರಮಾತ್ಮ ಸಂಚಾರ ಮಾಡ್ತಾನೆ, ಹಾಗಾಗಿ ಪರಮಾತ್ಮನಿಗೆ ವಿಕ್ರಮಿ ಎಂಬುದಾಗಿ ಹೆಸರು. ಮುಂದಿನ ಶಬ್ದ ಊರ್ಜಿತ ಶಾಸನ ಎಂಬುದಾಗಿ. ಶಾಸನ ಅಂತ ಹೇಳಿದ್ರೆ ನಿಯಮಗಳು, ಆಜ್ಞೆ, ಇದಕ್ಕೆಲ್ಲ ಶಾಸನ ಅಂತ ಹೇಳ್ತಾರೆ. ಊರ್ಜಿತ ಅಂತ ಹೇಳಿದ್ರೆ ಅದನ್ನು ಪರಿಪಾಲನೆ ಮಾಡುವುದು ಅಂತ. ಹೀಗೆ ಪರಮಾತ್ಮನ ಶಾಸನವನ್ನು, ಆಜ್ಞೆಯನ್ನು ಎಲ್ಲರೂ ಕೂಡ ಪಾಲಿಸಬೇಕು, ಹಾಗಾಗಿ ಪರಮಾತ್ಮನಿಗೆ ಊರ್ಜಿತ ಶಾಸನ ಎಂಬುದಾಗಿ ಹೆಸರು. ಪರಮಾತ್ಮನ ಆಜ್ಞೆಯನ್ನು, ಶಾಸನವನ್ನು ಎಲ್ಲರೂ ಕೂಡ ಪಾಲಿಸ್ತಾರೆ, ಹಾಗಾಗಿ ಪರಮಾತ್ಮನಿಗೆ ಊರ್ಜಿತ ಶಾಸನ ಎಂಬುದಾಗಿ ಹೆಸರು. ಇನ್ನು ಊರ್ಜಿತ ಅಂತ ಹೇಳಿದ್ರೆ ಪೂರ್ಣನಾಗಿರುವವನು ಅಂತ. ಪರಮಾತ್ಮ ಗುಣಗಳಿಂದ ಪೂರ್ಣನಾದಂತಹ, ಜಗತ್ತನ್ನೇ ಶಾಸನ ಮಾಡುವಂತಹ, ಆಳುವಂತಹ ವ್ಯಕ್ತಿ, ಹಾಗಾಗಿ ಪರಮಾತ್ಮನಿಗೆ ಊರ್ಜಿತ ಶಾಸನ ಎಂಬುದಾಗಿ ಹೆಸರು. ಇನ್ನು ಊರ್ಜಿತ ಶಾಸನರಿಗೆ, ಅರ್ಥಾತ್ ಯಾರು ಪರಮಾತ್ಮನ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡ್ತಾರೋ ಅಂಥವರಿಗೆ ಪರಮಾತ್ಮ ವಿಶೇಷವಾದಂತಹ ಮೋಕ್ಷವನ್ನು ಕೊಡ್ತಾನೆ, ಹಾಗಾಗಿ ಪರಮಾತ್ಮನಿಗೆ ಊರ್ಜಿತ ಶಾಸನ ಎಂಬುದಾಗಿ ಹೆಸರು. ಯಾವುದು ಪರಮಾತ್ಮನ ಆಜ್ಞೆ ಅಂತ ಹೇಳಿದ್ರೆ, ಶ್ರುತಿಸ್ಮೃತಿ ಹರೇರಾಜ್ಞೆ ಯ ಉಲ್ಲಂಘ್ಯ ಪ್ರವರ್ತತೆ ಆಜ್ಞಾದ್ವೇಷಿ ಮಮ ಆಜ್ಞಾಚ್ಛೇದಿ ಮಮ ದ್ವೇಷಿ ಮದ್ಭಕ್ತೋಪಿ ನ ವೈಷ್ಣವ ಎಂಬುದಾಗಿ ಹೇಳುವಂತೆ, ಶ್ರುತಿ ಗ್ರಂಥಗಳು, ಸ್ಮೃತಿ ಗ್ರಂಥಗಳು, ಪುರಾಣ ಇವೆಲ್ಲವೂ ಕೂಡ ಪರಮಾತ್ಮನ ಆಜ್ಞೆ. ಹಾಗಾಗಿ ಯಾರು ಅದನ್ನು ಮೀರಿ ನಡೀತಾರೋ ಅವನು ನನ್ನನ್ನು ದ್ವೇಷ ಮಾಡಿದಂತೆ ಅಂತ ಪರಮಾತ್ಮ ಹೇಳುವಂತಹ ಮಾತು. ಹೀಗೆ ಅಂತಹ ಪರಮಾತ್ಮನ ಆಜ್ಞೆಯನ್ನು ನಾವು ಪಾಲಿಸಬೇಕು ಅಂತ. ಮುಂದಿನ ನಾಮ ಶಬ್ದಾತಿಗಹ ಎಂಬುದಾಗಿ. ಅಂದರೆ ಪರಮಾತ್ಮನನ್ನು ಶಬ್ದಗಳಿಂದಾಗಿ ಸಮಗ್ರವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಶಬ್ದಗಳು ಕೂಡ ಪರಮಾತ್ಮನನ್ನು ಸಂಪೂರ್ಣವಾಗಿ ಹೇಳುವುದಿಲ್ಲ. ಹೀಗೆ ಶಬ್ದಗಳನ್ನು ಮೀರಿ ನಿಂತಹ ವ್ಯಕ್ತಿ ಪರಮಾತ್ಮ, ಹಾಗಾಗಿ ಪರಮಾತ್ಮನಿಗೆ ಶಬ್ದಾತಿಗಹ ಎಂಬುದಾಗಿ ಹೆಸರು. ಮುಂದಿನ ನಾಮ ಶಬ್ದ ಸಹಹ ಅಂತ. ಹಾಗಿದ್ದರೂ ಕೂಡ ಪರಮಾತ್ಮ, ನಾವು ಯಾವುದೇ ಶಬ್ದಗಳಿಂದಾಗಿ ಪರಮಾತ್ಮನನ್ನು ಭಕ್ತಿಯಿಂದಾಗಿ ಕರೆದರೂ ಕೂಡ ಅದನ್ನು ಸಹಿಸಿಕೊಳ್ಳುತ್ತಾನೆ ಪರಮಾತ್ಮ, ಹಾಗಾಗಿ ಪರಮಾತ್ಮನಿಗೆ ಶಬ್ದ ಸಹಹ ಎಂಬುದಾಗಿ ಹೆಸರು. ಮತ್ತು ಸಕಲ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳ್ತವೆ, ಸರ್ವ ಶಬ್ದ ವಾಚ್ಯ ಪರಮಾತ್ಮ, ಹಾಗಾಗಿ ಪರಮಾತ್ಮನಿಗೆ ಶಬ್ದ ಸಹಹ ಎಂಬುದಾಗಿ ಹೆಸರು. ಮುಂದಿನ ನಾಮ ಶಿಶಿರಹ ಎಂಬುದಾಗಿ. ಶಿಶಿರಹ ಎನ್ನುವಂತಹ ಶಬ್ದಕ್ಕೆ ಪ್ರಧಾನ ಅರ್ಥ ತಂಪು ಅಂತ. ಪರಮಾತ್ಮ ತಾಪತ್ರಯದಿಂದ ಸುಟ್ಟಿರುವಂತಹ ತನ್ನ ಭಕ್ತರಿಗೆ ತಂಪನ್ನು ಕೊಡುತ್ತಾನೆ, ಅಂದ್ರೆ ಅನುಗ್ರಹವನ್ನು ಮಾಡುತ್ತಾನೆ, ಹಾಗಾಗಿ ಪರಮಾತ್ಮನಿಗೆ
ಶಿಶಿರಃ ಎಂಬುದಾಗಿ ಹೆಸರು. ಇನ್ನು ಶಿಶಿರ ಋತುವಿನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಅದಕ್ಕೆ ನಿಯಾಮಕನಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಶಿಶಿರಃ ಎಂಬುದಾಗಿ ಹೆಸರು. ಇನ್ನು ಶೀರಿಯಂತೆ ಶತ್ರವಃ ಇತಿ ಶಿಶಿರಃ ಅಂತ ಅಂದ್ರೆ ಶತ್ರುಗಳನ್ನು ಪರಮಾತ್ಮ ನಾಶ ಮಾಡುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಶಿಶಿರಃ ಎಂಬುದಾಗಿ ಹೆಸರು. ಹೀಗೆ ತಾಪತ್ರಯದಿಂದ ಬೆಂದು ಹೋಗಿರುವಂತಹ ಭಕ್ತರಿಗೆ ಪರಮಾತ್ಮ ತಂಪನ್ನು ನೀಡುತ್ತಾನೆ. ಹಾಗಾಗಿ ಶಿಶಿರಃ. ಶಿಶಿರ ಋತುವಿನಲ್ಲಿ ನಿಯಾಮಕನಾಗಿದ್ದಾನೆ. ಹಾಗಾಗಿ ಶಿಶಿರಃ. ಶತ್ರುಗಳನ್ನು ನಾಶ ಮಾಡುತ್ತಾನೆ. ಅವರ ತೇಜಸ್ಸನ್ನು, ಅವರ ಕಾಂತಿಯನ್ನು ಪರಮಾತ್ಮ ಅಪಹಾರ ಮಾಡುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಶಿಶಿರಃ ಎಂಬುದಾಗಿ ಹೆಸರು. ಮುಂದಿನ ನಾಮ ಶರ್ವರೀಕರಃ ಎಂಬುದಾಗಿ. ಶರ್ವರೀಕರಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಶರ್ವರಿ ಅಂತ ಹೇಳಿದ್ರೆ ರಾತ್ರಿ ಅಂತ. ಶರ್ವರಿ ಅಂತ ಹೇಳಿದ್ರೆ ರಾತ್ರಿ. ಶರ್ವರೀಕರಃ ಅಂದ್ರೆ ರಾತ್ರಿಯನ್ನು ಉಂಟು ಮಾಡುವವನು ಅಂತ. ಏಕೆ ಅಂತ ಹೇಳಿದ್ರೆ ಪ್ರಧಾನವಾಗಿ ಇಡೀ ಈ ದಿನ ಇದಕ್ಕೆಲ್ಲವೂ ಕೂಡ ನಿಯಾಮಕನಾದವನು ಪರಮಾತ್ಮ. ಹಗಲು ಬರುವುದು ಅವನಿಂದಲೇನೆ, ರಾತ್ರಿ ಬರುವುದು ಅವನಿಂದಲೇನೆ. ಅದಕ್ಕೆ ಸೂರ್ಯಚಂದ್ರರು ನಿಮಿತ್ತ ಮಾತ್ರ. ಹೀಗೆ ರಾತ್ರಿಯನ್ನು ಉಂಟು ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಶರ್ವರೀಕರಃ ಎಂಬುದಾಗಿ ಹೆಸರು. ಶರ್ವರಿ ಅಂತ ಹೇಳಿ ಒಂದು ಅರ್ಥದಲ್ಲಿ ರಾತ್ರಿ, ಇನ್ನೊಂದು ಅರ್ಥ ನಮ್ಮ ಅಜ್ಞಾನ. ಯಾಕೆಂದ್ರೆ ಅಜ್ಞಾನವೇನೆ ದೊಡ್ಡ ಕತ್ತಲು. ಅಂತಹ ಅಜ್ಞಾನವನ್ನು ತಂದು ಕೊಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಶರ್ವರೀಕರಃ ಎಂಬುದಾಗಿ ಹೆಸರು. ಕೊನೆ ಇನ್ನೊಂದು ಅರ್ಥ ಶರ್ವರೀಕರ ಅಂತ ಹೇಳಿ ಚಂದ್ರ. ಯಾಕೆ ಅಂತ ಹೇಳಿ ಚಂದ್ರ ಬಂದಾಗ ರಾತ್ರಿ ಆಗತ್ತೆ. ಅಂತಹ ಶರ್ವರೀಕರನಾದಂತಹ ಚಂದ್ರನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಶರ್ವರೀಕರಃ ಎಂಬುದಾಗಿ ಹೆಸರು. ಪ್ರಧಾನವಾಗಿ ರಾತ್ರಿಯನ್ನು ಉಂಟು ಮಾಡುವವನು ಪರಮಾತ್ಮ. ಹಾಗಾಗಿ ಶರ್ವರೀಕರಃ. ನಮಗೆ ಅಜ್ಞಾನವನ್ನು ಕೊಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಶರ್ವರೀಕರಃ. ಶರ್ವರೀಕರನಾದಂತಹ ರಾತ್ರಿಯನ್ನುಂಟು ಮಾಡುವಂತಹ ಚಂದ್ರನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಶರ್ವರೀಕರಃ ಎಂಬುದಾಗಿ ಹೆಸರು. ಹೀಗೆ ರೌದ್ರಃ, ಕುಂಡಲಿ, ಚಕ್ರಿ, ವಿಕ್ರಮಿ, ಊರ್ಜಿತ ಶಾಸನಃ, ಶಬ್ದಾತಿಗಃ, ಶಬ್ದಸಃ, ಶಿಶಿರಃ, ಶರ್ವರೀಕರಃ ಎಂಬುದಾಗಿ ಒಟ್ಟು 9 ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ. ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣವಸ್ತು.